ಸಂಖ್ಯಾಶಾಸ್ತ್ರ ಅನ್ನೋದು ನಿಜಾನ? ನಿಮ್ಮ ಲಕ್ಕಿ ನಂಬರ್ ಅನ್ಲಕ್ಕಿ ನಂಬರ್ ಎಷ್ಟು ವರ್ಕ್ ಆಗುತ್ತೆ, ಎಷ್ಟು ವರ್ಕ್ ಆಗೋದಿಲ್ಲ? CJ ರಾಯ್ ಅವರ ಸಾವಿಗೆ ತನ್ನ ಲಕ್ಕಿ ನಂಬರೇ ಅನ್ಲಕ್ಕಿ ಆಯ್ತಾ? ಸಂಖ್ಯಾಶಾಸ್ತ್ರದ ಬಗ್ಗೆ ಸಖತ್ ಇಂಟ್ರೆಸ್ಟ್ ಮತ್ತು ನಂಬಿಕೆ ಹೊಂದಿದ CJ ರಾಯ್ ಅವರ ಸಂದರ್ಶನದ ಒಂದು ತುಣುಕು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಖುದ್ದು ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿದ್ದ ರಾಯ್, CJ ರಾಯ್ ಲಕ್ಕಿ ನಂಬರ್ 3, ಬಹುತೇಕ ಕಾರಿನ ನಂಬರ್ 3. ಆದರೆ CJ ರಾಯ್ ಬದುಕು ಮುಗಿಸಿದ್ದು ಕೂಡ 3ನಲ್ಲೇ. ಜನವರಿ 30ಕ್ಕೆ ಮಧ್ಯಾಹ್ನ 3 ಗಂಟೆಗೆ CJ ರಾಯ್ ಅವರು ವಿಧಿವಶ ಆದರು. CJ ರಾಯ್ ಅವರು ಹುಟ್ಟಿದ ತಾರೀಕು ಕೂಡ 12, ಅಂದರೆ 1 + 2 3. ಅವರ ನಂಬರ್ 3 ಅಂದರೆ ಅವರ ಲಕ್ಕಿ ನಂಬರ್ ಬಗ್ಗೆ CJ ರಾಯ್ ಹೇಳಿದ ಮಾತು ಈ ರೀತಿ ಇದೆ: ನನ್ನ ಇಂಡಿಯಾದ ಎಲ್ಲ ಕಾರುಗಳ ನಂಬರ್ 3. ನಾನು ಹುಟ್ಟಿದ್ದ ದಿನ ಫೆಬ್ರವರಿ 12. ನನ್ನ ಹೆಂಡತಿ ಹುಟ್ಟಿದ ದಿನಾಂಕ ಫೆಬ್ರವರಿ 21. ನನ್ನ ಮಗಳು ಹುಟ್ಟಿದ್ದು ಮೇ 3. ಎಲ್ಲ 3 3 3 ಆಯಿತು ಅಂತ ಸಂದರ್ಶನದಲ್ಲಿ ಉಲ್ಲೇಖ ಮಾಡಿದ್ರು. ಇದಕ್ಕೆ 3 ಲಕ್ಕಿ ನಂಬರ್ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಆದರೆ ಇವಾಗ ನೋಡಿದರೆ ಆ 3 ಅವರಿಗೆ ಅನ್ಲಕ್ಕಿಯಾಗಿ ಹೋಗಿದೆ. ಸೊ ಇದರಿಂದ ನಾವು ತಿಳ್ಕೊಬೇಕಾಗಿರೋದೇನು? ಸಂಖ್ಯಾಶಾಸ್ತ್ರನ ನಂಬಬೇಕಾ ಅಥವಾ ನಂಬಾರ್ದ?